ನಮಸ್ಕಾರ ಕರ್ನಾಟಕ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ತಮಿಳು ಟೈಟಲ್ ನೋಡಿರೋ ಹಾಗೆ ನಾವು ಇವತ್ತು ಹೊಂಟೀವಿ ಮುಂಡ್ಗೋಡಕ್ಕೆ. ಬರ್ರಿ ನಮ್ಮ ಜೊತೆ ಇರ್ರಿ, ನಿಮ್ಗೆ ಮುಂಡ್ಗೋಡ ಆಗೈತೆ ಅಂತೇಳಿ ತೋರಿಸೋಣಂತ. ಈಗ ನಾ ಮನೆ ಒಳಗದೀನಿ. ನಾವು ಯಾರು ಗಾಡಿ ತೊಗೊಂತೇವೆ, ಒಂದು ನೆಟ್ವರ್ಕ್ ಮಾತೇಶ್ವಿ, ಆಮ್ಯಾಗ ಮಾಂತೇಶಣ್ಣ. ಬರ್ರಿ ಸ್ಟಾರ್ಟ್ ಮಾಡೋಣ. $300 ಎಲ್ಲಿ ನಿಂದೈತಿ? ಚಾಲು ಅದಿ ತಗೋನಿ, ನಾರ್ಮಲ್. ಸ್ಟಾಪ್ ಮಾಡಿದ್ದೀರಿ ಊಟ ಮಾಡೋಣ ಅಂತೇಳಿ. ಊಟ ಎಲ್ಲ ಆತ, ಟೈಮ್ ಆಗೈತಿ 4:30, ಲೇಟ್ ಆಗೈತೆ. ಮೊದಲು ಮಳೆ ಬರೋಂಗೂ ಆಗೈತಿ. ಯಾವ ಹೋಟೆಲ್ನಾಗ ಊಟ ಮಾಡಿದ್ರೆ ನಾನು ಹಿಂದೈತಿಲ್ಲ. ಇದು ಟೇಸ್ಟ್ ಮಾತ್ರ ಬೆಸ್ಟ್ ಇತ್ತು, ಚೀಪ್ ಆ್ಯಂಡ್ ಬೆಸ್ಟ್. ಇರ್ಬೋದು ಒಂದು 5-6 ಕಿಲೋಮೀಟ್ರ್ ಇರ್ಬೇಕು ಮುಂಡ್ಗೋಡ. ನಾನು ಸೀದಾ ಮುಂಡ್ಗೋಡ್ದಾಗ ಸಿಗ್ತೇನಂತ. ಆಮ್ಯಾಗ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ರೀಚ್ ಆದ್ವಿ. ಈಗ ನಮ್ಮ ಅಣ್ಣಾರೊಬ್ರು ಇಲ್ಲೇ ಇರ್ತಾರೆ, ಅವ್ರು ಬರತ್ತಾರೆ. ಅವ್ರು ಬಂದ್ರಂದ್ರೆ ಗೊತ್ತಾಕತಿ ಎಲ್ಲೆಲ್ಲಿ ಅಡ್ಡಾಡೋದು ಏನಂತೇಳಿ. ನಮ್ಗಂತೂ ಇನ್ಫಾರ್ಮೇಷನ್ ಇಲ್ಲ ಜಾಸ್ತಿ. ಸೊ ನಿಮ್ಗೆ ಸೀದಾ ಟಿಬಿಟಿ ಕ್ಯಾಂಪ್ನಾಗ ಸಿಗ್ತಾನೆ. ನಮ್ಮ ಅಣ್ಣಾರ ಬಂದರಿ, ಭಾಳ ಲೇಟ್ ಆತ. ಈಗ ಇಲ್ಲೇ ಮುಂದೆ ಹೊಂಟಾರ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಐತಂತ. ಟಿಬಿಟಿ ಕ್ಯಾಂಪ್ ಒಳಗೆ ಎಂಟ್ರ್ ಆಗ್ಯಾವ್ರಿ. ಈಗ ಇಲ್ಲೇ ಮುಂದೆ ಐತಿ ಟಿಬಿಟಿ ಕ್ಯಾಂಪ್, ಕಾಣತಾವ ಗುಡಿ ಎಲ್ಲ. ನಮಸ್ಕಾರ ಕರ್ನಾಟಕ. ನಾವು ಫೈನಲಿ ರೀಚ್ ಆಗಿವಿ ಟಿಬೆಟಿ ಕ್ಯಾಂಪಿಗೆ. ನೀವು ನನ್ನಿಂದ ನೋಡ್ತಾ ಇದ್ರಿ, ಇದು ಟಿಬೆಟಿಯನ್ರವರ ಪ್ರಾರ್ಥನಾ ಮಂದಿರ ಆಗೈತಿ. ಬನ್ರಿ ಒಳಗೆ ಹೋಗೋಣ, ನಿಮ್ಗೆ ತೋರಿಸ್ತೇನಂತ. ನನ್ನಿಂದ ನೋಡ್ತಾ ಇದ್ದಾರೆ, ಇದು ಟಿಬೆಟ್ನವರ ಬಾವುಟ ಹಾರ್ತಾ ಇದೆ. ಆಮೇಲೆ ಸೆಂಟ್ರಲ್ ನಮ್ಮ ಗಾಂಧೀಜಿಯವ್ರನ್ನ ನಿಲ್ಲಿಸ್ಬಿಟ್ಟಾರ. ಚಲೋ ಐತ್ರಿ. ಇದೆಲ್ಲ ನೋಡಿದ್ರೆ ಏನು ಅನಿಸ್ತೈತ್ರಿ ಬಾ ಅಂತಂದ್ರೆ, ನಾನು ಇನ್ನು ಇಂಡಿಯಾದಾಗದೇನು ಚೈನಾದಾಗದೇನು ಅನಿಸ್ತೈತಿ. ಆ ಟೈಪ್ ಆರ್ಕಿಟೆಕ್ಟ್ ಮಾಡ್ಯಾರ. ಟಿಬೆಟಿಯನ್ರವರ ಸ್ಟೋರಿ ಏನಪ್ಪ ಅಂತಂದ್ರೆ ನನಗೊಂದು ಸ್ವಲ್ಪನ ಗೊತ್ತೈತಿ, ಶಾರ್ಟಾಗಿ ಹೇಳ್ತೀನಿ. 1959 ಒಳಗೆ ಚೀನಾ ಟಿಬೆಟ್ ಮೇಲೆ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಟಿಬೆಟ್ನವರು ಸೋತೋಗ್ಬಿಡ್ತಾರೆ. ಯಾಕಂತಂದ್ರೆ ಟಿಬೆಟ್ನವ್ರದ್ದು ಪೂರ ಪಾಪ್ಯುಲೇಷನ್ ಇದ್ದಿದ್ದೇ 10 ಲಕ್ಷ. ಹಿಂಗಾಗಿ ಅವರು ಕೂಡ ಯುದ್ಧ ಮಾಡೋಕ್ಕಾಗಲ್ಲ. ಹಿಂಗಾಗಿ ಅವರು ಸೋತೋಗ್ಬಿಡ್ತಾರೆ. ಕೂಡ್ಲೆಗ್ನ ಈಗ ಹೆಂಗೆ ನಮ್ಗೆ ಬ್ರಿಟಿಷರು ಇಲ್ಲಿ ಇದನ್ನು ಮಾಡತ್ತಿದ್ದ, ಟಾರ್ಚರ್ ಮಾಡತ್ತಿದ್ರು ನೋಡಿರಿ, ಅದೇ ಟೈಪು ಅವ್ರಿಗೂ ಅಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದು ಉಳ್ಕೊಂಡು ಇರೋವಂಥ ಒಂದು ಜಾಗ ನೀವು ನೋಡ್ತಾ ಇದ್ದೀವಿ. ಟಿಬೆಟಿಯನ್ರವರ ಎಂಟ್ರಿ ಇನ್ನೂ ಯುನೀಕ್ ಐತ್ರಿ ಪೂರ. ಇಲ್ಲಿಂದ್ರೆ ಹಿಂಗೈತೆ ನೋಡ್ರಿ ವ್ಯೂ.
ಹೊರಗಿನ ವ್ಯೂ ಹೆಂಗೈತೆ ಅಂತೇಳಿ ನನಗಂತೂ ಗೊತ್ತಿಲ್ಲ. ಒಳಗೆ ಹೋಗೇ ನೋಡೋಣ ಅಂತ ಬರೀ. ನಾನೇನು ನೋಡತ್ರಿ, ನೀವು ಅವರು ಪ್ರಾರ್ಥನಾ ಮಾಡೋದು ಇದು ಜಾಗ ಇದೆ, ಪ್ರಾರ್ಥನೆ ಮಾಡ್ತಾರೆ ಅವರು. ಆಮೇಲೆ ಇಲ್ಲಿ ಅವರು ಗುರು ಕೂತ್ಕೋತಿರ್ಬೋದು. ಆಮೇಲೆ ಇವರು ಯಾರು ಕೂತ್ಕೋತಾರ ಗೊತ್ತಿಲ್ಲ, ಅವ್ರು ಕೆಳಗಿದ್ದವ್ರು. ಆಮೇಲೆ ಏನ್ರಿಪ್ಪ ಅಂತಂದರೆ ಇವರು ಅವರ ಮೇನ್ ಗುರು ಅಂತ. ಇವರು ಈಗೆಲ್ಲ ಎಕ್ಸ್ಪೈರ್ ಆಗ್ಯಾರ. ಹೀಗಾಗಿ ಒಂದು 3D ಫೋಟೋ ಕುಂದಿರ್ಸ್ಯಾರ ಇವರು. ಅಲ್ಲಿ ಅದಾರು ಟಿಬೇಟನ್ಸ್ ಚಲೋ ಕಟ್ಟಾರ ಎಲ್ಲ, ಇನ್ನೂ ಯುನೀಕ್. ಒಂದು ಬುದ್ಧ ಅವ್ರ ಮೂರ್ತಿ ಐತಿ. ಇನ್ನೊಂದು 3-4 ಇರಬೇಕು ಇಲ್ಲಿ. ಇದು ಒಂದು ದೊಡ್ಡದೈತೆ ಅಂತೇಳಿ ನಾ ಇದನ್ನ ತೋರಿಸ್ಬೇಕಂತೇಳಿ ಮಾಡಿದ್ದೆ. ಅಲ್ಲಿ ಇನ್ನೊಂದು ಐತೆ ಅಂತ, ಅಲ್ಲಿ ನಾವು ಹೋಗ್ತಾವಿಲ್ಲೋ ಇನ್ನೂ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ನೋಡ್ರಿ ಇಲ್ಲಿ ಮೊದಲೇ ಮಳೆ ಬರತೈತಿ, ನೋಡ್ತಿರ್ಬೋದು ನೀವು. ಕ್ಲೈಮೇಟ್ ಅಂತಿ ಭಾಳ ಇದಾಗೈತಿ. ಇನ್ನು ನಾವು ವಾಪಸ್ ಹುಬ್ಳಿಗೊಂದು ಹೋಗ್ಬೇಕು. ಸೊ ನಾನು ನಿಮ್ಗೆ ಇನ್ನೊಂದು ಸ್ಪಾಟ್ನೇ ಸಿಗ್ತೇನಂತ. ನಾವು ಬಂದಿದ್ದೀರಿ ಈಗ ಇದು ಟಿಬೇಟಿಯನ್ ಅವ್ರ ಹೋಟೆಲಿಗೆ. ಇವರು ಡಿಶಸ್ ಟ್ರೈ ಮಾಡೋಣ ಅಂತೇಳಿ ಇಲ್ಲಿ ಕುಂತಾರೆ ನೋಡ್ರಿ. ಮೊಮೋಸ್ ಆರ್ಡ್ರ್ ಮಾಡಿದ್ದೀವಿ ರೀ. ಫಸ್ಟ್ ಒಂದು ಮೊಮೋಸ್ ಬಂದೈತಿ. ಮೊಮೋಸ್ ಟ್ರೈ ಮಾಡೋಣ ಅಂತ. ಟೇಸ್ಟ್ ಮಾಡಿ ನಾ ಹೇಳ್ತೇನಂತ ನಿಮ್ಗೆ ಹೆಂಗಿತ್ತು ಅಂತೇಳಿ. ಎದುರು ನೀರು ಏನಂತ ಗೊತ್ತಿಲ್ಲ. ಪ್ಲಸ್ ನೂಡಲ್ಸ್ एक प्लेट लेके छोटा वाला। ये कौन सा है? ಇದು ನಾನ್ ವೆಜ್, ಇದು ವೆಜ್. ये नॉन वेज का है ना? ಇದು ನಾನ್ ವೆಜ್, ಇದು ನಾನ್ ವೆಜ್ ರೀ. ಇದಷ್ಟು ವೆಜ್. ಇಷ್ಟು ಆರ್ಡರ್ ಐತೆ ನಮ್ಗೆ. ಏನಾಗೈತಿ? ಫಸ್ಟ್ ಈಗ ಮೊಮೋಸ್ ಟ್ರೈ ಮಾಡೋಣ ಅಂತ. ಇದು ಒಳಗೆ ಸ್ಟಫಿಂಗ್ ವೆಜ್ ಐತಿ. ಕ್ಯಾರೆಟ್, ಆಮೇಲೆ ಇವು ಬಟಾಣಿ, ಆಮೇಲೆ ಉಳ್ಳಾಗಡ್ಡಿ ಮತ್ತು ಏನೇನು ಹಾಕ್ಯಾರ. ಶೇಜ್ವಾನ್ ಚಟ್ನಿ ಕೊಟ್ಟಾರ. ಊಟ ಮಾಡಿ ಫಸ್ಟ್ ಟ್ರೈ ಮಾಡಿ. ಅವರೇಜ್ ಐತ್ರಿ, ಅಷ್ಟೇನು ಹೇಳ್ಕೊಳ್ಳುವಂಥ ಟೇಸ್ಟ್ ಏನಿಲ್ಲ. ಮೊಮೋಸ್ ಅಂತ ಟ್ರೈ ಮಾಡಿದ್ವಿ, ಅವರೇಜ್ ಐತಿ. ಈಗ ನೂಡಲ್ಸ್ ಟ್ರೈ ಮಾಡೋಣ. ಸೇಮ್ ಐತ್ರಿ, ಅಷ್ಟೇನು ಡಿಫ್ರೆನ್ಸ್ ಏನಿಲ್ಲ. ನಾವು ಮಾಡೋದು ಅವ್ರು ಮಾಡೋದು ಸ್ವಲ್ಪ ಇದಾಗ್ತೈತಿ. ಸೊ ಇದು ನಾನ್ ವೆಜ್ ಆದ್ದರಿಂದ ಸ್ವಲ್ಪ ಟೇಸ್ಟ್ ಅದು ಬರೋದು ಕಷ್ಟ. ಪ್ಲಸ್ ನಾವು ಸೂಪ್ ಒಂದು ಟ್ರೈ ಮಾಡೇ ಬಿಡೋಣ ಅಂತ ಹಿಂಗೈತಿ. ಸೂಪು ಚಲೋ ಐತ್ರಿ, ಖಾರ ಇಲ್ಲ. ಅದೇ ಇದು ನಾನ್ ವೆಜ್ಜಿಂದ ಟೇಸ್ಟ್ ಬರತ್ತೆ. ಮತ್ತು ಇದ್ರೊಳಗಂತೂ ಏನಿಲ್ಲ, ಪೂರ್ತಿ ನೀರು ಐತಿ, ವಾಟ್ರ್ ಐತಿ. ನಮ್ಮ ಕಡೆ ಇದು ಹಡ್ಡಿ ಶೇರ್ವ ಅಂತಾರಲ್ಲ, ಸೇಮ್ ಹಂಗೈತಿ ನೋಡಿ ಹಡ್ಡಿ ಶೇರ್ವ ಇದು. ಟೇಸ್ಟ್ ವೈಸ್ ಅಷ್ಟೇನು ನನಗೆ ಚಲೋ ಅನಿಸಲಿದೆ. ಮೊಮೋಸ್ ಒಂದು ಸ್ವಲ್ಪ ಚಲೋ ಅದಾವೆ. ಆಮ್ಯಾಗ ಇದು ಚಲೋ ಐತಿ ನೂಡಲ್ಸು.
ಭಾಳ ಟೇಸ್ಟ್ ಐತಿ ಏನಂತೇನಿಲ್ಲ, ಎವರೇಜ್ ಅದಾವೆಲ್ಲ. ಇದಂತೂ ಫೇಲ್, ಐ ಡೋಂಟ್ ಲೈಕ್. ಇಲ್ಲಿ ಬಂದಿದ್ರಿ ಇವ್ರದ್ದೊಂದು ಪಾರ್ಕಿಗೆ, ಟಿಬೆಟಿಯನ್ ಪಾರ್ಕ್. ನೆಕ್ಸ್ಟ್ ಲೆವೆಲ್ ಇಟ್ಟಾರ್ರಿ ಅದ್ರ ಪಾರ್ಕು. ನೋಡ್ರಿ ಒಂದು ಸಲ ಹೆಂಗೈತಿ ಇಲ್ಲೇ ನೋಡ್ರಿ. ನಾನು ಹಿಂದೆ ವ್ಯೂ ಹೆಂಗೈತಿ, ಪಾರ್ಕ್ನಾಗೂ ದೇವ್ರ ಭಕ್ತಿ ಭಾಳ ಇವ್ರಿಗೆ. ಊಟ ಮುಗಿಸಿ, ಊಟ ಅನ್ನೋಕ್ಕಿಂತ ಏನು ರೀ ಟೇಸ್ಟ್ ಅಂತಿ ಬೇಕಾರಿತ್ತು ಅದಂತಿ. ಅದು ಮುಗಿಸಿಗೆ ಇನ್ನೊಂದು ಪ್ಲೇಸಿಗೆ ಬಂದಿದ್ವಿ. ಆ ಟೈಪ್ ಇನ್ನೊಂದು ದೊಡ್ಡದೈತಿದೆ. ಬಟ್ ಇದು ಏನಾಗ್ಬಿಟ್ಟೈತ್ರಿಪ್ಪ ಅಂತಂದ್ರೆ ಕ್ಲೋಸ್ ಆಗಿಬಿಟ್ಟೈತಿ. ಬರೀ ಹೊರಗಿನ ವ್ಯೂ ಅಷ್ಟೇ ನೋಡ್ಬೋದು ನಾವೀಗ. ಏನು ಅಷ್ಟೇನಿಲ್ಲ ರೀ, ಸೇಮ ಇರ್ತಾವೆ. ಅದು ಸೇಮ ಇದು ಸೇಮ. ಅದರ ಹೊರಗಿಂದ ಅಷ್ಟೇ ಸ್ವಲ್ಪ ಚೇಂಜ್ ಇರ್ತೈತೆ ನೋಡ್ರಿ, ಅಷ್ಟೇ. ಮತ್ತೇನಿಲ್ಲ ಇದ್ರೊಳಗೆ. ಅದಕ್ಕಿಂತ ಒಂದು ಸ್ವಲ್ಪ ಖಾಲಿ ಐತ್ರಿ ನೋಡ್ರಿ. ಮತ್ತೇನ್ರಿಪ್ಪ, ನೋಡಿದ್ರಿ ಎಲ್ಲ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತಾನೆ. ಏನ್ರಿಪ್ಪ ಅಂತಂದ್ರೆ ಸೆಕೆಂಡ್ ಬ್ಲಾಗ್ ಐತೆ ನಮ್ದು ಇದು. ಹಿಂಗಾಗಿ ಸ್ವಲ್ಪ ಏನರ ಮಿಸ್ಟೇಕ್ ಆಗಿದ್ರೆ ಸಂಭಾಳಿಸ್ಕೋರಿ. ಏನೇ ಈಗ ಸ್ಟಾರ್ಟ್ ಆಗೈತಿ, ಆದ್ರೆ ನಾನು ನನ್ನ ಬೆಸ್ಟ್ ಕೊಡೋಕೆ ಭಾಳ ಟ್ರೈ ಮಾಡ್ತೇನಂತ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾರ್ಯಾರು ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬರ್ ನೋಡಿರಲ್ಲ ನಮ್ಮ ಈಗ ಭಾಳ ಕಡಿಮೆ ಐತ್ರಿ. ನೀವು ಸಬ್ಸ್ಕ್ರೈಬರ್ ಮಾಡೋದಂದರೆ ಮೋಟಿವೇಶನ್ ಬರ್ತೈತೆ ರೀ ನಮಗೂ, ಇನ್ನೂ ಇಂಥ ಒಳ್ಳೆ ವಿಡಿಯೋ ಮಾಡೋಂಗೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಂತ. ಟಾಟಾ ಬಾಯ್ ಬಾಯ್.